ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 62 ಗಂಟೆ 6 ನಿಮಿಷಗಳ ಕಾಲ ಸ್ಪೇಸ್ ವಾಕ್ ಮಾಡಿದ ಸುನಿತಾ ವಿಲಿಯಮ್ಸ್ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಭಾರತೀಯ ಮೂಲದ ಸಂಜಾತೆ ಸುನಿತಾ ವಿಲಿಯಮ್ಸ್ ಅವರು ಸೆಪ್ಟೆಂಬರ್ 19, 1965ರಂದು ಜನಿಸಿದರು. ಡಾಕ್ಟರ್ ದೀಪಕ್ ಪಾಂಡ್ಯ ಮತ್ತು ಬೋನಿ ಪಾಂಡ್ಯ ಅವರ ಮಗಳಾಗಿ ಒಹಾಯೋದಲ್ಲಿರುವ ಯುಕ್ಲಿಡ್ನಲ್ಲಿ ಜನಿಸಿದರು. ಅವರ ಪೋಷಕರು ಈಗ ಮೆಸಾಚೂಸೆಟ್ಸ್ನ ಫಾಲ್ಮೌತ್ನಲ್ಲಿ ವಾಸ ಮಾಡುತ್ತಿದ್ದಾರೆ. ತಂದೆ ದೀಪಕ್ ಪಾಂಡ್ಯ ಅವರು ಪ್ರಖ್ಯಾತ ನರಶಾಸ್ತ್ರಜ್ಞರಾಗಿದ್ದಾರೆ. ದೀಪಕ್ ಪಾಂಡ್ಯ ಭಾರತದ ಗುಜರಾತ್ ಮೂಲದವರು. ತಾಯಿಯ ಕಡೆಯಿಂದ ವಿಲಿಯಮ್ಸ್ ಅವರು ಸ್ಲೋವಿನ್ ಮೂಲದವರಾಗಿದ್ದಾರೆ. ಆದರೆ ಸುನಿತಾ ವಿಲಿಯಮ್ಸ್ ಅವರ ಬೇರುಗಳು ಭಾರತದ ಮೂಲದ್ದಾಗಿವೆ. ವಿಲಿಯಮ್ಸ್ ಅವರು ಮೈಕೆಲ್ ವಿಲಿಯಮ್ಸ್ ಅವರನ್ನು ವಿವಾಹವಾಗಿದ್ದಾರೆ. ತಮ್ಮ ವೃತ್ತಿಯ ಆರಂಭದ ದಿನಗಳಲ್ಲಿ ಇವರಿಬ್ಬರೂ ಸಹ ಹೆಲಿಕಾಪ್ಟರ್ ಪೈಲಟ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸುನಿತಾ ವಿಲಿಯಮ್ಸ್ ಮತ್ತು ಮೈಕೆಲ್ ವಿಲಿಯಮ್ಸ್ ಅವರು ಅನೇಕ ಆಸಕ್ತಿಕರ ಹವ್ಯಾಸ ಹೊಂದಿರುವ ಇವರು ಓಟ, ಈಜು, ಬೈಕಿಂಗ್, ವಿಂಡ್ ಸರ್ಫಿಂಗ್, ಸ್ನೋಬೋರ್ಡಿಂಗ್ ಮತ್ತು ಬಿಲ್ಲು ವಿದ್ಯೆಯಲ್ಲಿ ಸಹ ಇಬ್ಬರು ಆಸಕ್ತಿಯನ್ನು ಹೊಂದಿದ್ದಾರೆ. ಇವರು ಬೋಸ್ಟನ್ ರೆಡ್ ಸಾಕ್ಸ್ ತಂಡದ ಬಹುದೊಡ್ಡ ಅಭಿಮಾನಿಯಾಗಿದ್ದಾರೆ. ಸುನಿತಾ ವಿಲಿಯಮ್ಸ್ ಸುನಿತಾ ವಿಲಿಯಮ್ಸ್ ಅವರ ಶಿಕ್ಷಣ. ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಹುಟ್ಟೂರಿನಲ್ಲಿಯೇ ಮುಗಿಸಿರುವ ಸುನಿತಾ ವಿಲಿಯಮ್ಸ್ ಅವರು ನೀಡಮ್ನಲ್ಲಿಯ ನೀಡಮ್ ಹೈಸ್ಕೂಲ್ನಲ್ಲಿ ಪೂರೈಸಿದರು. ಮೆಸಾಚೂಸೆಟ್ಸ್ನಲ್ಲಿ 1983ರಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿದರು. 1987ರಲ್ಲಿ ಅಮೆರಿಕಾದ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದುಕೊಂಡರು. ನಂತರ 1995ರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿಯನ್ನು ಸಹ ಪಡೆದುಕೊಂಡರು. ಇವರ ವೃತ್ತಿಜೀವನ. 1998ರಲ್ಲಿ ಜೂನ್ನಲ್ಲಿ ನಾಸಾಕ್ಕೆ ಆಯ್ಕೆಯಾದ ವಿಲಿಯಮ್ಸ್ ಅವರಿಗೆ ಆಗಸ್ಟ್ 1998ರಿಂದ ತರಬೇತಿ ಪ್ರಾರಂಭವಾಯಿತು. ಅವರ ಗಗನಯಾನಿ ತರಬೇತಿಯು ಅಭಿಶಿಕ್ಷಣ ಉಪನ್ಯಾಸಗಳು, ಪ್ರವಾಸಗಳು, ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಉಪನ್ಯಾಸಗಳು, ಅಂತರರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಮತ್ತು ಗಗನನೌಕೆಯ ಬಗೆಗಿನ ಕುರಿತಾದ ಗಹನ ಪರಿಚಯ, ಮನೋದೈಹಿಕ ತರಬೇತಿ ಮತ್ತು T-38 ವಿಮಾನಕ್ಕಾಗಿ ಮೂಲ ತರಬೇತಿ ಅಷ್ಟೇ ಅಲ್ಲದೆ ನೀರಿನಿಂದ ಹಾಗೂ ಕಾಡಿನಲ್ಲಿನ ಅಪಘಾತಗಳಿಂದ ಹೇಗೆ ರಕ್ಷಿಸಿಕೊಳ್ಳಬೇಕು ಎನ್ನುವ ತರಬೇತಿಯನ್ನು ಸಹ ಇದು ಒಳಗೊಂಡಿತ್ತು. 3 ಬಾರಿ ಗಗನ ನಡಿಗೆಯನ್ನು ಯಶಸ್ವಿಯಾಗಿ ಪೂರೈಸಿ ಅತಿ ಹೆಚ್ಚು ಗಗನ ನಡಿಗೆ ಕೈಗೊಂಡ ಕ್ಯಾಥರಿನ್ ಥೊರಂಟಾರನ್ನು ಸುನಿತಾ ಮೀರಿಸಿದ್ದರು. ಕಠಿಣ ತರಬೇತಿಯ ಮತ್ತು ಮೌಲ್ಯಮಾಪನ ನಂತರದಲ್ಲಿ ವಿಲಿಯಮ್ಸ್ ಅವರು ಮಾಸ್ಕೋದ ರಷ್ಯನ್ ಸ್ಪೇಸ್ ಏಜೆನ್ಸಿಯ ಜೊತೆಗೆ ISSಗೆ ರಷ್ಯಾದ ಕೊಡುಗೆಗಳ ಕುರಿತಾಗಿ ಕೆಲಸ ಮಾಡಿದರು. ಅಲ್ಲದೆ ಇವರು ISSಗೆ ಕಳುಹಿಸಿದ ಪ್ರಪ್ರಥಮ ಗಗನಯಾತ್ರಿ ತಂಡದ ಜೊತೆ ಕೂಡ ಕೆಲಸ ಮಾಡಿದರು. ಸುನಿತಾ ಎಕ್ಸ್ಪೆಡಿಷನ್ 1ನ ನಂತರದಲ್ಲಿ ವಿಲಿಯಮ್ಸ್ ರೋಬೋಟಿಕ್ಸ್ ಬ್ರಾಂಚ್ನ ISS ರೋಬೋಟಿಕ್ ಆರ್ಮ್ ಮತ್ತು ಅದಕ್ಕೆ ಸಂಬಂಧಿಸಿದ ಸ್ಪೆಷಲ್ ಪರ್ಪಸ್ ಡೆಸ್ಕ್ಟೇರಿಯಸ್ ಮ್ಯಾನಿಪ್ಯುಲೇಟರ್ ಕುರಿತಾಗಿಯೂ ಸಹ ಕೆಲಸ ಮಾಡಿದರು. 2008ರಿಂದ ನಾಸಾದ ಗಗನಯಾತ್ರಿಗಳ ಕಚೇರಿಯ ಡೆಪ್ಯೂಟಿ ಚೀಫ್ ಆಗಿ ಸುನಿತಾ ವಿಲಿಯಮ್ಸ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಲ್ಲ ಗಗನಯಾತ್ರಿಗಳಂತೆ ವಿಲಿಯಮ್ಸ್ ಕೂಡ ಪರವಾನಗಿ ಪಡೆದಿರುವ ಹವ್ಯಾಸಿ ರೇಡಿಯೋ ಆಪರೇಟರ್ ಆಗಿದ್ದಾರೆ. 2001ರಲ್ಲಿ ಇವರು ಟೆಕ್ನಿಷಿಯನ್ ಕ್ಲಾಸ್ ಲೈಸೆನ್ಸ್ ಪರೀಕ್ಷೆಯನ್ನು ಪಾಸ್ ಮಾಡಿದ್ದು ಫೆಡರಲ್ ಕಮ್ಯುನಿಕೇಷನ್ ಕಮಿಷನ್ನಿಂದ ಆಗಸ್ಟ್ 13, 2001ರಲ್ಲಿ KD5PLB ರೇಡಿಯೋ ಕರೆ ಗುರುತನ್ನು ಪಡೆದಿದ್ದಾರೆ. ISSನಿಂದ ವಿಲಿಯಮ್ಸ್ ಅವರು ಅಲ್ಲಿಯ 2 ರೇಡಿಯೋಗಳಲ್ಲಿ ಒಂದನ್ನು ಬಳಸಿ ಶಾಲಾ ವಿದ್ಯಾರ್ಥಿಗಳ ಜೊತೆ ಸಹ ಮಾತನಾಡಿದ್ದರು. ವಿಲಿಯಮ್ಸ್ ಅವರು 2007 ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ಭಾರತದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರು 1915ರಲ್ಲಿ ಪ್ರಾರಂಭಿಸಿದ ಸಬರಮತಿ ಆಶ್ರಮಕ್ಕೆ ಹಾಗೂ ತಮ್ಮ ಪೂರ್ವಜರ ಹಳ್ಳಿಯಾದ ಗುಜರಾತ್ನ ಜುಲಾಸನ್ಗೆ ಭೇಟಿ ನೀಡಿದರು. ವಿಶ್ವ ಗುಜರಾತಿ ಸಂಸ್ಥೆಯು ಕೊಡುವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಶ್ವ ಪ್ರತಿಭಾ ಪ್ರಶಸ್ತಿಯನ್ನು ಪ್ರಪ್ರಥಮ ಬಾರಿಗೆ ಭಾರತೀಯ ಪೌರತ್ವವನ್ನು ಪಡೆಯದ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಅವರಿಗೆ ನೀಡಿ ಗೌರವಿಸಿತು. ವಿಲಿಯಮ್ಸ್ ಅವರು STS-117ನ ಮಿಷನ್ ಸ್ಪೆಷಲಿಸ್ಟ್ ಆಗಿ ಕಾರ್ಯನಿರ್ವಹಿಸಿ ಜೂನ್ 22, 2007ರಂದು STS-117 ಮಿಷನ್ನ ಕೊನೆಯಲ್ಲಿ ಭೂಮಿಗೆ
ವಾಪಸ್ಸಾದರು. ಆ ಗಗನನೌಕೆಯ ಹೆಸರು ಅಟ್ಲಾಂಟಿಸ್. ಅಖಂಡ 195 ದಿನಗಳನ್ನು ಅಂತರಿಕ್ಷದಲ್ಲಿ ಕಳೆದ ವಿಲಿಯಮ್ಸ್ ಅವರು ಸುರಕ್ಷಿತವಾಗಿ ಭೂಮಿಗೆ ಮರಳಿದರು ಅಟ್ಲಾಂಟಿಸ್ ನೌಕೆಯ ಮೂಲಕ. ನೌಕಾ ಪ್ರಶಸ್ತಿಗಳು. ಸುನೀತಾ ವಿಲಿಯಮ್ಸ್ ಅವರಿಗೆ 2 ಬಾರಿ ನೌಕಾ ಪ್ರಶಸ್ತಿ ಪದಕಗಳು, ನೌಕಾ ಮತ್ತು ಕಡಲ ಸೈನಿಕ ಸಾಧನಾ ಪದಕ, ಮಾನವೀಯ ಸೇವಾ ಪದಕ ಮತ್ತು ಇತರೆ ಸೇವಾ ಪ್ರಶಸ್ತಿಗಳು ಲಭಿಸಿವೆ. 9 ತಿಂಗಳ ಅನಿರೀಕ್ಷಿತ ವಿಳಂಬದಿಂದಾಗಿ ಅಂತರರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ 286 ದಿನ ಕಾಲ ಉಳಿದು ಭೂಮಿಗೆ ಮರಳಿರುವ ಭಾರತ ಮೂಲದ ಭಾರತೀಯ ಬಾಹ್ಯಾಕಾಶ ಯಾನಿ ಸುನೀತಾ ವಿಲಿಯಮ್ಸ್, ಫ್ರೀಡಂ ಹೆಸರಿನ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ 9 ಕ್ಯಾಪ್ಸೂಲ್ ಇದೀಗ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ಸುಡುವ 3000 ಫ್ಯಾರನ್ಹೀಟ್ ತಾಪದಿಂದ ಶ್ವೇತವರ್ಣದ ಕ್ಯಾಪ್ಸೂಲ್ ಕಂದು ಬಣ್ಣದಿಂದ ಫ್ಲೋರಿಡಾದ ಸಮುದ್ರಕ್ಕೆ ಸೇಫ್ ಆಗಿ ಲ್ಯಾಂಡ್ ಆಯಿತು. ಸಾಹಸಿ ಧೀರ ಮಹಿಳೆ ನಿಗೂಢ ನಭೋಮಂಡಲದಿಂದಲೇ ಹಲವಾರು ಪ್ರಯೋಗಗಳನ್ನು ಮಾಡಿ ದಾಖಲೆಗಳನ್ನು ನಿರ್ಮಿಸುವ ಮೂಲಕ ನವಮಾಸಗಳನ್ನು ನಭೋಮಂಡಲದಲ್ಲೇ ಕಳೆದು ಮರುಜನ್ಮ ಪಡೆದು ಬಂದ ಭಾರತೀಯ ಮೂಲದ ಸಂಜಾತೆಗೆ ಹೃದಯಪೂರ್ವಕ ಧನ್ಯವಾದಗಳು. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ.